ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿನ್ನಿ ಡಿಸೈನ್ಸ್. ಇವತ್ತು ಒರಿಜಿನಲ್ ಥ್ರೆಡ್ ಯೂಸ್ ಮಾಡಿಕೊಂಡು ಹೇಗೆ ಕುಚ್ಚು ಹಾಕೋದು ಅಂತ ನಿಮಗೆ ತೋರಿಸ್ತೀನಿ. ಫುಲ್ ವಿಡಿಯೋ ಸ್ಕಿಪ್ ಮಾಡ್ದಂಗೆ ಎಲ್ಲೂ ನೋಡಿ ಫ್ರೆಂಡ್ಸ್. ಇದು ಇನ್ನೂ ಸ್ವಲ್ಪ ದಾರ ಇಲ್ಲಿವರೆಗೂ ತಗೋಬೇಕಾಗತ್ತೆ. ನಾನು ಹೇಗೆ ದಾರ ತಗೊಳ್ಳೋದಂತೂ ತೋರಿಸ್ತೀನಿ ನಿಮಗೆ, ಮಿಸ್ ಮಾಡ್ದಂಗೆ ನೋಡಿ. ನಮ್ಮ ಚಾನಲ್ ಯಾರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮೊದಲಿಗೆ ನೋಡಿ, ಈ ಥರ ಸೈಡ್ಸು ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ನಮ್ಗೆ ಥ್ರೆಡ್ ಎಷ್ಟು ಬೇಕೋ ತಗೋಬೇಕು ಅಷ್ಟುವರೆಗೂ ಕಟ್ ಮಾಡ್ಕೋಬೇಕು. ಒಂದು ಸೈಡ್ ಕಟ್ ಮಾಡ್ಕೊಂಡು ತೋರಿಸಿದ್ದೀನಿ. ಈಗ ಇನ್ನೊಂದು ಸೈಡು ಕಟ್ ಮಾಡಿ ತೋರಿಸಿ ನೋಡಿ. ಈ ಥರ ಸ್ವಲ್ಪ ಇಟ್ಕೊಂಡು ಈ ಥರ ನೀಟಾಗಿ ಕಟ್ ಮಾಡ್ಕೋಬೇಕು. ನಮಗೆ ಎಷ್ಟು ಎರಡೂ ಸೈಡು ಒಂದೇ ಮೆಜರ್ಮೆಂಟೇ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕಟ್ ಮಾಡ್ಕೊಂಡಿದ್ದು ಆದಮೇಲೆ ನೋಡಿ, ಈ ಥರ ಒಂದು ನಾಲ್ಕು ದಾರ ಹಾಗೆ ಈ ಥರ ತಗೊಳ್ಳಿ ನೀಟಾಗಿ. ನೋಡಿ, ತಗೊಂಡು ಇದನ್ನು ಸೈಡ್ಗೆ ಇಟ್ಕೊಳ್ಳಿ, ಯೂಸ್ ಆಗುತ್ತೆ ಈ ಥರ ಫ್ರೆಂಡ್ಸ್. ಎರಡೂ ಸೈಡಿಂದ ನಾವು ಕಟ್ ಮಾಡೋದ್ರಿಂದ ಈಸಿಯಾಗಿ ಈ ಥರ ಥ್ರೆಡ್ ಅನ್ನೋದು ಬಂದುಬಿಡತ್ತೆ. ತುಂಬ ಈಸಿ ಇದು. ಎಷ್ಟೊಂದು ಜನಕ್ಕೂ ಹೇಗೆ ಮಾಡೋದು ದಾರ ತೆಗೆಯೋದು ಕಷ್ಟ ಅನಿಸುತ್ತೆ. ಬಟ್ ಈ ಥರ ಕಾರ್ನರ್ಸ್ ಕಟ್ ಮಾಡಿಕೊಂಡು ಈ ಥರ ನೋಡಿ, ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಈಸಿಯಾಗಿ ಬರ್ತಾಯಿದೆ ಅಂತ. ಈ ಥರ ನಮಗೆ ಎಷ್ಟು ಲೆಂತ್ ಬೇಕು ಅಷ್ಟು ಲೆಂತ್ವರೆಗೂ ನಾವು ನಾಟಕಕ್ಕೆ ಈ ಥರ ತಗೊಳ್ಳಿ. ಎಲ್ಲ ಓಪನ್ ಮಾಡಿಕೊಂಡು ನಮ್ಮ ಚಾನಲ್ ಯಾರಾದರೆ ಫಸ್ಟ್ ನೋಡ್ತಾ ಇದ್ದೀರೋ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾರಾದರೆ ಆಲ್ರೆಡಿ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸು. ನೋಡಿ, ಎಲ್ಲನೂ ಈ ಥರ ನೀಟಾಗಿ, ತುಂಬಾ ಈಸಿ ಫ್ರೆಂಡ್ಸ್ ಇದು. ನೋಡಿ, ತೆಗ್ದಿರೋದೆಲ್ಲನೂ ಮತ್ತೆ ವೇಸ್ಟ್ ಮಾಡೋದು ಬೇಡ. ಈ ಥರ ನೀಟಾಗಿ ಸೈಡ್ಗೆ ಇಟ್ಕೊಂಡಿದ್ದೀನಿ ನಾನು. ನೀವು ಸೈಡ್ ಇಟ್ಕೊಳ್ಳಿ. ಅದನ್ನೇ ಕುಚ್ಚಿಗೆ ಯೂಸ್ ಮಾಡ್ಬೋದು. ಅದೇ ಥ್ರೆಡ್ಡೇ ವೇಸ್ಟ್ ಮಾಡಿದಾಗೆ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ನೋಡಿ, ಥ್ರೆಡ್ಡು ಕಟ್ ಮಾಡಿದ್ವಲ್ಲ ಅದನ್ನೆಲ್ಲ ಈ ಥರ ನೀಟಾಗಿ ತಗೊಳ್ಳಿ. ಥ್ರೆಡ್ ಒಳಗಡೆ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಎಕ್ಸ್ಟ್ರಾಸ್ ಎಲ್ಲ ಇದನ್ನೆಲ್ಲ ತೆಗೆದುಬಿಡೋಣ. ಈ ಥರ ನೀಟಾಗಿ ತಗೊಳ್ಳೋಣ ಫ್ರೆಂಡ್ಸ್. ನೋಡಿ, ಈ ಥರ ನೀಟಾಗಿ ತಗೊಂಡ್ರೆ ಈ ಥರ ಇರುತ್ತೆ. ಹೇಗೆ ಮಾಡೋದು ಅಂತ ಈಗ ತೋರಿಸ್ತೀನಿ ನೋಡಿ. ಮೊದಲಿಗೆ ಇಷ್ಟು ಥ್ರೆಡ್ ತಗೊಳ್ಳೋಣ ನಾವು. ಇಷ್ಟು ಥ್ರೆಡ್ ತಗೊಂಡು ನೋಡಿ, ಈ ಥರ ಬೆರ್ಲಿಗೆ ಈ ಥರ ಸುತ್ಕೊಳ್ಳಿ. ನೋಡಿ, ಫಸ್ಟು ಕೆಳಗಡೆ ಬೆರ್ಲ್ ಇಟ್ಕೊಳ್ಳಿ, ಮೇಲೆ ಥ್ರೆಡ್ ಇಟ್ಕೊಳ್ಳಿ. ಈ ಬೆರ್ಲಿಗೆ ಈ ಥರ ಸುತ್ತಕೊಂಡು ನೋಡಿ, ಈ ಥ್ರೆಡ್ಡು ಮೇಲಕ್ಕೆ ಎತ್ಕೊಂಡು ಆ ಕಡೆ ಥ್ರೆಡ್ನ ಈ ಕಡೆ ಎಳ್ಕೊಳ್ಳಿ. ಎಳ್ಕೊಂಡಿದ್ದಾದಮೇಲೆ ಈ ಥರ ಒಂದು ನಾಟ್ ಹಾಕಿ ನೋಡಿ. ಮತ್ತು ಸೇಮ್ ಅದೇ ಥರನೇ ನೋಡಿ, ಈ ಥರ ಕೆಳಗಡೆ ಥ್ರೆಡ್ ಕೆಳಗಡೆ ಫಿಂಗರ್ ಇರಲಿ, ಫಿಂಗರ್ ಮೇಲೆ ಈ ಥರ ಒಂದು ಸರ್ಕಲ್ ಥರ ಬರಲಿ. ಇವಾಗ ಈ ಕೆಳಗಡೆ ದಾರ ಎತ್ಬಿಟ್ಟು ಈ ಮೇಲ್ಗಡೆ ದಾರ ಈ ಕಡೆ ಬರಬೇಕು. ಆವಾಗ ನೀಟಾಗಿ ಎಳ್ಕೊಂಡು ಹೋಗಿ ಇಲ್ಲಿವರೆಗೂ ಇಲ್ಲಿ ನಾಟ್ ಹಾಕಬೇಕು. ಅಲ್ಲಿ ನೀಡಲ್ಲಿ ಎತ್ತಬೇಕು. ನೋಡಿ, ಇಷ್ಟು ಇಟ್ಕೊಂಡಿದ್ದೀನಿ ನೋಡಿ. ಇದೇ ಥರ ಸೇಮ್ ಒಂದೇ ಪ್ರೊಸೀಜರ್. ಇದೇ ಥರ ನೀಟಾಗಿ ಇಲ್ಲಿವರೆಗೂ ಹೋಗಿ ನಾಟ್ ಹಾಕಬೇಕು. ನೋಡಿ, ತುಂಬ ಈಸಿನೇ. ಫಸ್ಟು ಥ್ರೆಡ್ ಇಟ್ಕೋಬೇಕು. ಥ್ರೆಡ್ ಕೆಳಗಡೆ ಬೆರ್ಲ್ ಬರಬೇಕು. ಬೆರ್ಲ್ಗೆ ಒಂದು ರೌಂಡ್ ಈ ಥರ ಸುತ್ಕೋಬೇಕು. ಈ ಥರ ಕ್ರಾಸಾಗಿ ಬರೋ ಹಾಗೆ ಈ ಥ್ರೆಡ್ ಎತ್ಬಿಟ್ಟು ಈ ಥ್ರೆಡ್ಡು ಈ ಕಡೆ ಎಳ್ಕೋಬೇಕಾಗತ್ತೆ. ಎಳ್ಕೊಂಡು ಇಲ್ಲಿವರೆಗೂ ನೀಡಲ್ಲಿ ಹೋಗಿಬಿಟ್ಟು ಇಲ್ಲಿ ನಾಟ್ ಹಾಕಬೇಕಾಗತ್ತೆ. ಈ ಥರ ಫ್ರೆಂಡ್ಸ್ ನೋಡಿ, ಸರ್ಕಲ್ ಥರ ಸುತ್ಕೋಬೇಕು. ಈ ಥರ ನೀಟಾಗಿ ನಾಟ್ ಹಾಕ್ಕೋಬೇಕು. ಈ ಥರ ಸ್ಯಾರಿ ಪೂರ್ತಿ ಹಾಕ್ಕೊಂಡು ಹೋಗಬೇಕು ಫ್ರೆಂಡ್ಸ್. ನಾನು ಅದರ ಒಂದಿಷ್ಟು ಹಾಕಿ ತೋರಿಸ್ತೀನಿ. ಸೈಜು ಗೋಲ್ಡ್ ಕಲರು ಬೀಡ್ಸ್ ತೊಗೊತಾ ಇದ್ದೀನಿ. ಫುಲ್ಲು ಸ್ಯಾರಿ ಪೂರ್ತಿ ಈ ಥರ ನಾಟ್ ಹಾಕ್ಕೊಂಡಿದ್ದು ಆದಮೇಲೆ ಸ್ವಲ್ಪ ದೂರ ಹಾಕ್ಕೊಂಡಿದ್ದೀನಿ. ಮತ್ತು ಈ ಥರ ಗೋಲ್ಡ್ ಕಲರ್ ಬೀಡ್ಸ್ ತೊಗೊಂಡಿದ್ದೀನಿ. ತೊಗೊಂಡ್ಬಿಟ್ಟು ಹೆಮ್ಮಿಂಗ್ ನೀಡಲ್ಲು ಈ ಕಾಟನ್ ಥ್ರೆಡ್ಡು ಒಂದು ರೌಂಡ್ ಹೇರ್ಸ್ ಇಟ್ಕೊಂಡು ನಾಟ್ ಹಾಕ್ಕೊಂಡಿದ್ದೀನಿ. ಈ ಥರ ನೋಡಿ, ಇದನ್ನು ನೋಡಿ ಈ ಥರ ನಾಟ್ ಹಾಕ್ಕೊಂಡಿದ್ನಲ್ಲ, ಇದು ದಾರದ್ದು ಒಳಗಡೆ ಹಾಕ್ಕೊಂಡು ಈ ಥರ ಒಂದೊಂದು ಬೀಡೆ ಹಾಕ್ಕೋಬೇಕು. ಮತ್ತು ನೋಡಿ, ಈ ಥರ ಸರ್ಕಲ್ ಥರ ಮಾಡ್ಕೋಬೇಕು. ಗೊತ್ತಾಗತ್ತಲ್ಲ.
ಮತ್ತು ನೋಡಿ ಇದರ ಒಳಗಡೆ ಇದನ್ನ ಹಾಕ್ಕೋಬೇಕು, ಒಂದು ಬೀಡ್ ಹಾಕ್ಕೋಬೇಕು. ಬೀಡ್ ಹಾಕ್ಕೊಂಡು ನೋಡಿ ಥ್ರೆಡ್ ಒಳಗಡೆ ಈ ಥರ ತಳ್ಕೋಬೇಕು. ಇದೇ ಥರ ಫ್ರೆಂಡ್ಸ್ ಎಲ್ಲದಕ್ಕೂ ಸೇಮ್ ಇದೇ ಥರ ಪ್ರೊಸೀಜರು ಫುಲ್ಲು ಸ್ಯಾರಿಗೆ ಹಾಕ್ಕೊಂಡೋಗಿ. ಮತ್ತು ಇದು ಹೇಗೆ ನಾಟ್ ಹಾಕೋದು ಅಂತ ನಾನೀಗ ನಿಮಗೆ ತೋರಿಸ್ತೀನಿ. ಇದಾದಮೇಲೆ ನೋಡಿ ಈಗ ಈ ಥರ ಫುಲ್ ಸ್ಯಾರಿ ಪೂರ್ತಿ ಬೀಡ್ಸ್ ಹಾಕ್ಕೊಂಡಿದ್ದ ಆದಮೇಲೆ ಸೇಮ್ ನಾಟ್ ಅದೇ ಥರ ಹಾಕ್ಕೊಳ್ಳೋದು. ಬೆರಳು ಮತ್ತು ಕೆಳಗಡೆ ಇಟ್ಕೊಂಡು ಈ ಥರ ಬೆರಳಿಗೆ ಸುತ್ತಕೊಂಡು ಎರಡನ್ನೂ ಒಂದು ಮಾಡಿಕೊಂಡು ಈ ಥರ ನಾಟ್ ಹಾಕ್ಕೋಬೇಕು. ನೋಡಿ ಸೇಮ್ ಬೆರಳು ಕೆಳಗಡೆ ಇಟ್ಕೊಂಡು ಥ್ರೆಡ್ ಈ ಥರ ಸುತ್ತಕೊಳ್ಳಿ. ಈ ಕೆಳಗಡೆ ದಾರನ ಮೇಲಕ್ಕೆ ಎತ್ಬಿಟ್ಟು ಈ ಥರ ನಾಟ್ ಹಾಕ್ಕೊಳ್ಳಿ. ನೋಡಿ ಬೆರಳು ಈ ಥರ ಸುತ್ತಕೊಳ್ಳಿ. ಈ ಕೆಳಗಡೆ ದಾರ ಈ ಥರ ಮೇಲಕ್ಕೆ ಸ್ವಲ್ಪ ಮಾಡಿಕೊಂಡು ಈ ಕಡೆ ದಾರನ ಈ ಕಡೆ ಎಳ್ಕೊಂಡಿದ್ದಾದಮೇಲೆ ಈ ಥರ ನಾಟ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ಅರ್ಥ ಆಯಿತು ಅನಿಸುತ್ತೆ. ಈಸಿನೇ ಇದೆ, ತುಂಬ ಈಸಿ ಇದೆ. ಇದು ಒರಿಜಿನಲ್ ಕಾಂಚೀಪುರಂ ಸ್ಯಾರಿಗೆ ಒರಿಜಿನಲ್ ಥ್ರೆಡ್ಡು. ಈ ಥ್ರೆಡ್ಡು ತುಂಬ ಚೆನ್ನಾಗಿರುತ್ತೆ. ಈ ಥರ ಸ್ಯಾರಿ ಕುಚ್ಚು ಹಾಕೊಂಡ್ರೆ ತುಂಬ ಡೀಸೆಂಟಾಗಿ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಈ ಥರ ಸ್ಯಾರಿ ಹಾಕಿ ಹೇಗೆ ಬಂದಿತ್ತು ಫಿನಿಶಿಂಗು ಅಂತ ನಮಗೆ ಒಂದು ಕಾಮೆಂಟ್ ಮಾಡಿ ಫ್ರೆಂಡ್ಸು. ಇದು ಸ್ಯಾರಿ ಯಾವ ಥರ ಇದೆ, ಫಿನಿಶಿಂಗ್ ಹೇಗಿದೆ ಅಂತ ಇದಕ್ಕೂ ಒಂದು ಕಾಮೆಂಟ್ ಮಾಡಿ. ಮತ್ತು ಇದು ಹಾಗೆ ನೀವು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ನೀವು ಏನಾದ್ರು ಟ್ರೈ ಮಾಡಿದರೆ ನನಗೆ ಇನ್ಸ್ಟಾದಲ್ಲಿ ವಿನಿ ಡಿಸೈನ್ಸ್ ಅಂತ ಪೇಜ್ ಇದೆ, ಅದರಲ್ಲಾದರೂ ಮೆಸೇಜ್ ಮಾಡ್ಬೋದು. ಇಲ್ಲಾಂದರೆ ವಾಟ್ಸಪ್ ನಂಬರ್ಗೆ ಡಿಸ್ಕ್ರಿಪ್ಷನ್ನಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ, ಅದಕ್ಕಾದರೂ ನನಗೆ ಫೋಟೋ ಕಳಿಸಿ ನಾನು ಫಿನಿಶಿಂಗ್ ಹೇಗಿದೆ ಅಂತ ನಿಮಗೆ ನಾನೊಂದು ಸತಿ ಹೇಳ್ತೀನಿ ಫ್ರೆಂಡ್ಸ್. ಮತ್ತು ನೀವೇನಾದ್ರು ಸ್ವಲ್ಪ ಫಿನಿಶಿಂಗು ಹೇಗಿದೆ ಅಂತ ಸ್ವಲ್ಪ ಏನಾದ್ರು ಹೆಚ್ಚು ಕಮ್ಮಿ ಇದ್ದರೆ ನಾನು ಅಲ್ಲೇ ಕ್ಲಾಸಸ್ ಥರ ನಿಮಗೆ ಕಂಡಕ್ಟ್ ಮಾಡಿ ನಾನು ಏನು ಮಿಸ್ಟೇಕ್ ಆಗಿದೆ ಅನ್ನೋದು ನಿಮಗೆ ಹೇಳ್ತೀನಿ. ನೋಡಿ ಈ ಥರ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಇದನ್ನೆಲ್ಲ ವೇಸ್ಟ್ ಮಾಡ್ದಂಗೆ ಇದನ್ನು ಕುಚ್ಚು ಥರ ಇಲ್ಲಿಗೆ ಕುಚ್ಚಿಗೆ ಹಾಕ್ಕೊಳ್ಳಿ. ಥ್ರೆಡ್ಡು ಈ ಸೆಂಟ್ರಲ್ಲಿ ಬೀಡ್ಸ್ ಆ ಕಡೆ ಈ ಕಡೆ ಸೆಂಟ್ರಲ್ಲಿ ಈ ಥರ ಕುಚ್ಚು ಬರುತ್ತೆ ಫ್ರೆಂಡ್ಸ್. ಗೋಲ್ಡ್ ಕಲರ್ ಜರಿ ತಗೊಂಡು ಎರಡು ಕೈಲಿ ಟೈಟಾಗಿ ಈ ಥರ ಇಟ್ಕೊಂಡು ಈ ಥರ ಒಂದು ಸರ್ಕಲ್ ಥರ ಮಾಡಿಕೊಂಡು ನೀಟಾಗಿ ಒಂದು 3-4 ನಾಟ್ ಹಾಕ್ಕೊಳ್ಳಿ. ಈ ಥರ 1 2 3 4 ಹಾಕ್ಕೊಂಡು ಟ್ರಿಮ್ಮರ್ ತಗೊಂಡು ಜರಿನ ಕಟ್ ಮಾಡಿ ಮತ್ತು ಕುಚ್ಚು ಲೆಂತು ಎಷ್ಟು ಬೇಕು ಅಷ್ಟು ಕಟ್ ಮಾಡಿ. ಈ ಥರ ಕ್ಯೂಟಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಉದ್ದ ಬೇಡ ಫ್ರೆಂಡ್ಸ್. ಅದೇ ಥರ ಬಿಟ್ಕೊಳ್ಳಿ. ಮತ್ತು ಸೇಮ್ ಅದು ಒಂದರಲ್ಲಿ ಕಟ್ ಮಾಡ್ಕೊಂಡಿರೋದು ನಾನು 2 ಕುಚ್ಚು ಥರ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಸುತ್ಕೋಬೇಕು ಒಂದು 3-4 ರೌಂಡ್ಸು. ಮತ್ತು ಈ ಥರ ನಾಟ್ ಹಾಕ್ಕೋಬೇಕು. ಟೈಟಾಗಿ ಹಾಕ್ಕೊಳ್ಳಿ ನಾಟ್ ಅನ್ನೋದು. ಈ ಥರ ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿದೆ ನೋಡಿ. 1 by 1 ಈ ಥರ ನಾನು ಹಾಕ್ಕೊಂಡು ಹೋಗಿದ್ದೀನಿ ಸ್ವಲ್ಪ. ಮತ್ತು ಇದು ಬ್ಲೂ ಕಲರು ನಾವು ತೆಗ್ದಿದ್ದು ಸೈಡ್ಗೆ ಇಟ್ಕೊಂಡಿದ್ವಲ್ಲ ಆ ಥ್ರೆಡ್ಡು, ಅದನ್ನು ಅಷ್ಟೇ ವೇಸ್ಟ್ ಮಾಡ್ದಂಗೆ ಈ ಥರ ಸೈಡ್ಗೆ ಇಟ್ಕೊಂಡ್ರೆ ಈ ಥರ ಯೂಸ್ ಆಗುತ್ತೆ. ಥ್ರೆಡ್ಡು ಒರಿಜಿನಲ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಮಗೆ ಥ್ರೆಡ್ ಚಾರ್ಜು ಉಳಿಯುತ್ತೆ ಫ್ರೆಂಡ್ಸ್. ಈ ಥರ ಒಂದು 3-4 ನಾಟ್ ಹಾಕ್ಕೊಂಡು ಸುತ್ತಕೊಂಡು ಈ ಥರ ಒಂದು 3-4 ರೌಂಡ್ಸ್ ಸುತ್ತಿ ಮತ್ತು ಈ ಥರ ಒಂದು 3-4 ನಾಟ್ಸ್ ಹಾಕಿದಾದ್ಮೇಲೆ ನೋಡಿ ಜರಿನ ಕಟ್ ಮಾಡ್ಕೊಳ್ಳಿ. ಮತ್ತು ಕುಚ್ಚು ಲೆಂತು ಎಷ್ಟು ಬೇಕೋ ಇದಕ್ಕೆಲ್ಲ ಎಷ್ಟಿದೆಯೋ ಅಷ್ಟೇ ನೋಡಿಬಿಟ್ಟು ಈ ಥರ ಕಟ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಒಮ್ಮೆ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ. ಇಲ್ಲ ನೀವೇನಾದ್ರು ಹೊರಗಡೆ ಸ್ಯಾರೀಸ್ ಕುಚ್ಚು ಹಾಕ್ಕೊತೀನಿ ಅಂದರೆ ಸ್ಯಾರೀಸ್ ಏನಾದರೂ ಥ್ರೆಡ್ ಇದ್ದರೆ ಫ್ರೆಂಡ್ಸ್ ಈ ಥರ ಕಾಂಚೀಪುರಂ ಸ್ಯಾರಿ ಆದರೆ ಇದೇ ಥರ ಡಿಸೈನ್ಸೇ ಹಾಕ್ಸ್ಕೊಳ್ಳಿ. ನೀವು ತುಂಬ ಚೆನ್ನಾಗಿ ಬರುತ್ತೆ. ಸುಮ್ಮನೆ ಎಕ್ಸ್ಟ್ರಾ ಥ್ರೆಡ್ ಎಲ್ಲ ಜಾಸ್ತಿ ಹಾಕ್ಸ್ಕೊಳ್ಳೋಕೆ ಹೋಗಬೇಡಿ ಕಾಸ್ಟ್ಲಿ ಸ್ಯಾರೀಸ್ಗೆಲ್ಲ. ಈ ಥ್ರೆಡ್ ಆದರೆ ನಿಮಗೆ ಒರಿಜಿನಲ್ ಥ್ರೆಡ್ ಎಲ್ಲ ಚೆನ್ನಾಗಿರುತ್ತೆ, ತುಂಬ ವರ್ಷ ಬಾಳಿಕೆಗೂ ಬರುತ್ತೆ, ಏನೂ ಆಗಲ್ಲ ಫ್ರೆಂಡ್ಸ್. ನೋಡಿ ಈ ಥರ ಚಿಕ್ಕದಾಗಿದೆ ಈ ಥರ ಕುಚ್ಚು ಹಾಕ್ಸ್ಕೊಳ್ಳಿ. ತುಂಬ ಉದ್ದ ಎಲ್ಲ ಬೇಡ, ತುಂಬ ಉದ್ದ ದಪ್ಪ ಇದ್ದರೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಇದೇ ಥರ ಹಾಕ್ಸ್ಕೊಳ್ಳಿ. ನಿಮ್ಗೆ ಯಾರು ಉದ್ದ ಬೇಕು ಅಂದ್ರೂ ಹಾಕ್ಸ್ಕೊಳ್ಳಿ, ಪರವಾಗಿಲ್ಲ. ಬಟ್ ನಾನಾದರೆ ನನ್ನ ಕಸ್ಟಮರ್ಗೆ ನಾನು ಈ ಥರ ಹಾಕ್ಕೊಡ್ತೀನಿ. ನನ್ನ ಕಸ್ಟಮರ್ಗೆ ಇದೇ ಲೈಕ್ ಆಗೋದು, ಹಾಗಾಗಿ ನಾನು ನಿಮ್ಗೆ ಈ ಥರ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಈ ಥರ ಸ್ಯಾರಿ ಪೂರ್ತಿ ಇದೇ ಥರ ನಾನು ಸ್ವಲ್ಪ ಹಾಕಿ ತೋರಿಸಿದ್ದೀನಿ. ವಿಡಿಯೋ ಫುಲ್ ಲೆಂತಿ ಆಗೋಗುತ್ತೆ ಸ್ಯಾರಿ ಪೂರ್ತಿ ಹಾಕಿದ್ರೆ ಅಂತ.
ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿದೆ. ಇದು ಸ್ಯಾರಿ ಪೂರ್ತಿ ಆದಮೇಲೆ ಇನ್ನೂ ಒಂದ್ಸರಿ ನಿಮಗೆ ಫೈನಲ್ ಲುಕ್ ತೋರಿಸ್ತೀನಿ ಫ್ರೆಂಡ್ಸ್. ಸ್ಯಾರಿ ಪೂರ್ತಿ ಆದಮೇಲೆ ಆದರೆ ಫೈನಲ್ ಆಗಾದರೆ ಈ ಥರ ಬಂದಿದೆ ನೋಡಿ ಫ್ರೆಂಡ್ಸ್. ಫೈನಲ್ ಲುಕ್ ಆದರೆ ಈ ಥರ ಇದೆ. ನನ್ನ ಚಾನಲ್ ಯಾರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೋ ಅವ್ರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಷ್ಟು ಡೀಸೆಂಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ತುಂಬ ಸಿಂಪಲ್ ಆ್ಯಂಡ್ ಕ್ಯೂಟಾಗಿ ಬಂದಿದೆ ನೋಡಿ. ಇದೇ ಥರ ಸ್ಮಾಲ್ ಕುಚ್ಚು ಹಾಕ್ಕೊಳ್ಳಿ ನೀವು, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.